ಕೊಟ್ಟು ಬಿಡ್ರಿ ಅಂತ ಒಂದಲ್ರಿ 7,000 ಕೊಡ್ರಿ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಇಲ್ಲಾಂದರೆ ಏನೂ ಅರ್ಥ ಆಗಂಗಿಲ್ಲ. ಇದು ಪ್ರೆಗ್ನೆನ್ಸಿ ವ್ಲಾಗು, ಸೊ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಆದಮೇಲೆ ಒಂದು ಆರ್ಡ್ರ್ ಬಂದಿತ್ತು. ಆನ್ಲೈನ್ ಒಳಗೆ ನಾನು ಒಂದು ಬಟ್ಟೆ ಆರ್ಡ್ರ್ ಮಾಡಿದ್ದೆ. ಸೊ ಅದಕ್ಕೆ ಅದು ತೊಗೊಂಡೆ, ನೋಡಿದೆ, ಚೆನ್ನಾಗಿತ್ತು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನು ಎಲ್ಲ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ಹಾಕಿಬಿಟ್ಟು ಹುರ್ಕೊಂಡೆ. ಇದನ್ನ ಈಗ ಬೆಳ್ಳುಳ್ಳಿನೂ ಹಾಕಿದ್ದೇನೆ. ಇದನ್ನ ಈಗ ಮಿಕ್ಸರ್ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡಾಕತ್ತೇನೆ. ಇದೊಂಥರ ಟೇಸ್ಟಿಯಾಗಿರ್ತದೆ ನೋಡ್ರಿ. ಬೇಳೆ ಸಾಂಬಾರಾಗಲಿ, ಪಲ್ಯ ಆಗಲಿ ಅದೇ ಇದ್ರೆ ಅರ್ಜೆಂಟಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ. ಸೊ ನಾ ಎಮರ್ಜೆನ್ಸಿಗೆ ಅಥವಾ ಕಡಿಮೆ ಟೈಮ್ ಇದ್ದಾಗ ಇದೇ ರೀತಿಯಾಗಿ ಮಾಡಿ ತಿಂತೇನೆ. ನಂಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತದೆ. ನಮ್ಮ ಹಸ್ಬೆಂಡ್ ಅವ್ರಿಗೂ ಕೂಡ ಇಷ್ಟ ಆಗ್ತದೆ. ಸೊ ಬಿಸಿ ಬಿಸಿ ಐತಿ, ಸೊ ಊಟ ಮಾಡ್ಬೇಕೀಗ. ಏನಂದ್ರೆ ನಮ್ಮ ಚಿನ್ನುಗ ತಿನ್ನಕ ಏನ್ ಕೊಟ್ರು ಒಲ್ಲೆ ಅಂತಾನ. ತಿನ್ನೋಕ್ಕಿಂತ ಮೊದ್ಲ ಅವ ಬೇಡ ಅಂತ ಹೇಳ್ಬಿಡ್ತಾನ. ಸೊ ಅದಕ್ಕೆ ಅವನಿಗೆ ಕರ್ದ್ಬಿಟ್ಟು ತಿನ್ನಿಸ್ಬೇಕ. ಟೇಸ್ಟ್ ಅಂತೂ ಸಖತ್ತಾಗೈತೆ ನೋಡ್ರಿ. ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಭಾಳ ರುಚಿಯಾಗಿರ್ತದ. ಏನಂದ್ರ ಅಪರೂಪಕ್ಕೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ನಮ್ಮ ಚಿನ್ನುಗ ಅದು ಹಾಕೊಟ್ಟಿದ್ನೆಲ್ಲ ಕಲಿಸ್ಕೊಳಕ್ಕೂ ಆಗ್ತಾ ಇಲ್ಲ ನೋಡ್ರಿ. ಅದಕ್ಕೆ ಬಾ ಇಲ್ಲಿ ಕಲಿಸ್ಕೊಡ್ತೇನೆ ಅಂತ ಹೇಳಿ ಕಲ್ಸಾಕತ್ತೇನ. ಇತ್ತೀಚೆಗೆ ಅಂತೂ ಭಾಳ ಇದಾಗಿ ಬಿಟ್ಟಿದಾನ. ಪ್ರತಿಯೊಂದನ್ನು ಕೈಯಾಗ ಕೊಡ್ಬೇಕು. ಊಟ ಕೊಟ್ರು ಎಲ್ಲ ಕಲಿಸ್ಕೊಡಂತಾನ. ಅದಕ್ಕೆ ಕಲಿಸಿ ತಿನ್ನಿಸ್ಬೇಕು ಒಂದಿಟ. ಆಮೇಲೆ ಅವ್ನಿಗೆ ಗೊತ್ತಾಗ್ತೈತಿ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಕಲ್ಸಿದ್ನಿ. ಆಮೇಲೆ ಒಂದು ತುತ್ತ ತಿನ್ಸಿದ ಕೂಡಲೇ ಅವ್ನಿಗೆ ಗೊತ್ತಾಗ್ಬಿಡ್ತದ. ಸೊ ಚೆನ್ನಾಗೈತಂತ ಹೇಳಿದ. ನೋಡ್ರಿ ಎಷ್ಟು ಚಂದ ಗಾಳಿಗೆ ಬಟ್ಟೆಗಳೆಲ್ಲ ಹಾರಾಕತ್ತಾವ. ಮಸ್ತ್ ಗಾಳಿ ಬರತೈತಿ. ಬಟ್ಟೆಗಳಂತೂ ಈ ಟೈಮ್ ಒಳಗೆ ಮಸ್ತ್ ಒಣಗ್ತಾವು. ಅದೊಂದು ಟೆನ್ಷನ್ ಇಲ್ಲ ನಮ್ಗೆ. ಇಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಆದರೂ ಒಣಗ್ತಾವೆಲ್ಲ. ಭಾಳ ಜೋರು ಮಳೆ ಎಲ್ಲ ಸಿಡಿಯಾಕತ್ರಷ್ಟ ಬೇಗನೆ ನಾವು ಒಣಗಿದ ತಕ್ಷಣ ಅಂದ್ರೆ ತೆಗೆದು ಇಟ್ಕೋಬೇಕಾಗ್ತೈತಿ. ಸೊ ಏನಂದ್ರೆ ಸಾಯಂಕಾಲ ಬಂದ್ವಿ ನಾವು ಮ್ಯಾಲೆ. ಯಾಕಂದ್ರೆ ಒಂದಷ್ಟು ಬಟ್ಟೆಗಳಿದ್ವು. ಚಿನ್ನೂ ಸಾಕ್ಸ್, ಯೂನಿಫಾರ್ಮ್, ಒಂದಷ್ಟು ವೈಟ್ ಕಲರ್ ಬಟ್ಟೆಗಳದ್ದು ಇರ್ತಾವೆ ನೋಡ್ರಿ. ಅವನ್ನ ವಾಶ್ ಮಾಡಕ್ಕಂತ ಹೇಳಿ ನಾನು ಮ್ಯಾಲೆ ಬಂದಿರ್ತೇನೆ. ಯಾಕಂದ್ರೆ ವಾಷಿಂಗ್ ಮಷಿನ್ ಒಳಗೆ ನಾರ್ಮಲ್ ಬಟ್ಟೆಗಳದ್ದು ಮತ್ತು ಬ್ಲ್ಯಾಂಕೆಟ್ಸ್ ಇವೆಲ್ಲನೂ ಹಾಕಿರ್ತೇನೆ. ಬಟ್ ಚಿನ್ನೂನ ಯೂನಿಫಾರ್ಮ್, ಸಾಕ್ಸದ್ದು ಇರ್ತಾವಲ್ಲ ಅವ ಭಾಳ ಅಂದ್ರೆ ಭಾಳ ಗಲೀಜು ಮಾಡ್ಕೊಂಡ್ ಬಂದಿರ್ತಾನೆ ನೋಡ್ರಿ. ಕಾಲರ್ ಹತ್ರ ಎಷ್ಟೇ ನಾವು ವಾಶ್ ಮಾಡಿದ್ರೂ ಹೋಗಂಗೇ ಇಲ್ಲ. ಅಂಥದ್ರಾಗ ವಾಷಿಂಗ್ ಮಷಿನ್ ಒಳಗೆ ಹಾಕಿದ್ರೆ ಅಷ್ಟು ಕ್ಲೀನ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಕೈಲೇನ ವಾಶ್ ಮಾಡ್ತೇನೆ. ಚಿನ್ನೂನ ನನ್ಗೆ ಒಂದು ಸ್ವಲ್ಪ ಟೈಮ್ ಪಾಸಿಗೆ ಅಂತೇಳಿ ಕರ್ಕೊಂಡು ಬಂದಿರ್ತೇನೆ ನೋಡ್ರಿ. ಒಂದು ಕಡೆ ಕುತ್ಕೊಳ್ಳಂಗಿಲ್ಲ, ಬರೀ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನ. ಇಲ್ಲ ಅಂತಂದ್ರೆ ಸುಮ್ಮನೆ ಕುತ್ಕೋಬೇಕಂದ್ರೆ ಮೊಬೈಲ್ ಕೊಡಂತಾನ. ಮೊಬೈಲ್ ಕೊಟ್ರೆ ಗೇಮ್ ಆಡ್ಕೊಂಡು ಕೊಡೋದು, ಇಲ್ಲಾಂದ್ರೆ ಏನಾದರೂ ಇದು ಮಾಡ್ಕೊಂಡು ಕೊಡ್ತಾನೆ. ಅದಕ್ಕೆ ಮೊಬೈಲ ಕೊಡಂಗಿಲ್ಲ ನಾನು. ಓಡಾಡ್ಕರೆ ಆದ್ರೆ ಮೊಬೈಲ್ ಕೊಡಂಗಿಲ್ಲ ಅಂತ ಹೇಳಿಬಿಟ್ಟಿರ್ತೇನೆ. ಈಗ ಒಂದಷ್ಟು ಬಟ್ಟೆಗಳು ತೊಗೊಂಡು ಬಂದಿದ್ವೆಲ್ಲ ಕೆಳಗಡೆಯಿಂದ. ಸೊ ನೋಡ್ಬೋದು ಇಲ್ಲಿ ಎಲ್ಲ ನಮ್ಮ ಚಿನ್ನೂನ ಬಟ್ಟೆ ಅದಾವ ನೋಡ್ರಿ. ಯೂನಿಫಾರ್ಮ್ ಅವನಿಗೆ ಎಷ್ಟು 3 ಜೋಡಿ ಯೂನಿಫಾರ್ಮ್ ಅದಾವ. ಆದರೂ ಕೂಡ ಅವು ಭಾಳ ಅಂದ್ರೆ ಭಾಳ ಗಲೀಜು ಮಾಡ್ಕೊಂಬರ್ತಾನ. ಅವ ಗಲೀಜು ಮಾಡ್ಕೊಂಬರ್ತಾನ. ರೆಗ್ಯುಲರ್ ಆಗಿ ಒಂದೊಂದ್ಸಾರಿ ವಾಶ್ ಮಾಡಕ್ಕೆ ಮಿಸ್ ಆಗಿಬಿಡ್ತದ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಜೋಡಿ ತೊಗೊಂಡ್ವಿ. ಒಟ್ಟು 3 ಜೋಡಿ ಅದಾವ. ಸೊ ಏನು ಮಾಡ್ತೇನೆಂದ್ರೆ ನಾನು 3 ಜೋಡಿ ಅದಾವಂದ್ರೆ ವಾರ ಪೂರ್ತಿ ಎಲ್ಲ ಆಗ್ಬಿಡ್ತಾವ. ಸೊ ರೆಗ್ಯುಲರ್ ಆಗಿ ವಾಶ್ ಮಾಡಂಗಿಲ್ಲ. ಎಲ್ಲ ಒಮ್ಮೆ ತೊಗೊಂಡು ಬಂದು ವಾಶ್ ಮಾಡ್ತೇನೆ. ಯಾಕಂದ್ರೆ 3 ಫ್ಲೋರ್ ಐತಲ್ಲ, ಹಾಗಾಗಿ ಓತಿ ನಾನು ಟೆರೆಸ್ ಮೇಲೆ ಬರ್ಬೇಕಂದ್ರೆ ಈಗಂತೂ ಆಗೋದೇ ಇಲ್ಲ. ಕಾಲೆಲ್ಲ ನೋಸ್ತಿರ್ತಾವ, ಹೊಟ್ಟೆ ಎಲ್ಲ ಇದಾಗ್ತಿರ್ತದ. ಸೊ ಸುಸ್ತಾಗ್ತಿರ್ತದ. ಹಾಗಾಗಿ ಡೈಲಿ ನಾನು ಮ್ಯಾಲೆ ಬಂದ ಬಟ್ಟೆ ವಾಶ್ ಮಾಡಂಗಿಲ್ಲ. ಜಸ್ಟ್ ಏನಾದರೂ ವಾಷಿಂಗ್ ಮಷಿನ್ ಒಳಗಿನೂ ಅಷ್ಟೇ ಬಂದು ಹಾಕ್ತೇನೆ. ಬಟ್ ಎಲ್ಲ ವಾಶ್ ಮಾಡಿದ್ನಿ, ಕ್ಲೀನ್ ಆಗಿದಾವ. ಇವನ್ನೆಲ್ಲ ತೆಗೆದಿಟ್ಟು ಬಟ್ಟೆ ಒಣ ಹಾಕಿದ್ವಿ. ಹಾಕಿ ಆದ್ಮೇಲೆ ನಮ್ಮ ಚಿನ್ನು ಕೆಳಗಡೆ ಹೋಗ್ಬಿಟ್ಟು ಒಂದು ಆ್ಯಪಲ್ ತೊಗೊಂಡು ಬಂದಿದ್ದು ನೋಡ್ರಿ. ಅವ್ನು ಯಾವಾಗೂ ಹಿಂಗೆ ಮಾಡ್ತಾನೆ. ನಾನು ಬಟ್ಟೆ ವಾಶ್ ಮಾಡಕ್ಕಂತ ಹೇಳಿ ಟೆರೆಸ್ ಮೇಲೆ ಬರ್ತೇನಲ್ಲ, ಅವಾಗ ತಿನ್ನಕ್ಕೆ ಏನಾದರೂ ತೊಗೊಂಡು ಬರ್ತಾನೆ. ಸೊ ತೊಗೊಂಡು ಬಂದು ಇಟ್ಕೊಂಡು ಕೂತಿರ್ತಾನೆ. ನಾವು ಬಟ್ಟೆ ಎಲ್ಲ ವಾಶ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂಥೇಳಿ. ಸೊ ಟೈಮ್ ಪಾಸ್ ಆಗ್ತದೆ. ವಾಶ್ ಮಾಡಿದ ತಕ್ಷಣ ಕೆಳಗೆ ಹೋಗಕ್ಕೆ ಮನ್ಸಾಗಂಗಿಲ್ಲ. ಯಾಕಂದ್ರೆ ಇನ್ನೂ ಸ್ವಲ್ಪ ಬೆಳಕಿರ್ತದಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳೋಕೆ ಚಂದ ಐತಿ ಇಲ್ಲಿ ಟೆರೆಸ್ ಮ್ಯಾಗ. ನೋಡ್ಬೋದು ಆ ಕಡೆ ಎಲ್ಲ ಗ್ರೀನರಿ, ಹೊಲದು ಐತಿ. ಒಂಥರ ವೈಬ್ಸ್ ಚಲೋ ಇರ್ತದ. ಅದಕ್ಕೆ ಆ್ಯಪಲ್ ಕಟ್ ಮಾಡಕತ್ನಿ. ಅವ ಕಟ್ ಮಾಡಕ್ಕೆ ಕೊಟ್ಟನೆ ಅಂದ್ರೆ ಅವ ಹೆಂಗಾರ ಕಟ್ ಮಾಡಕ್ಕೆ ಹೋಗಿ ಕೈಗೆ ಅದು ಹಚ್ಕೋತಾನ ಅಂಥೇಳಿ ನಾನೇ ಇಸ್ಕೊಂಡು ಕಟ್ ಮಾಡತ್ತೇನೆ.
ಒಂಚೂರು ಸ್ವೀಟ್ ಎಲ್ಲ ಇಲ್ಲ ಒಂಚೂರು ಅಟ್ಲೀಸ್ಟ್ ನಮಗೂ ಕಟ್ಕೊಂಡು ಮಾತು ಇದನ್ನ ಕಟ್ ಮಾಡಿ ನಮಗೂ ಬಾ ಸಂಜೆ ವೈಬ್ಸ್ ನೋಡ್ರಿ, ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಎಷ್ಟು ಚಂದ ಕೇಳತ್ತದ. ಕೆಲಸ ಎಲ್ಲ ಮುಗೀತಾ ಇನ್ನೇನು ಕೆಳಗೆ ಹೋಗ್ಬೇಕಾ ಅಂತ ಅನ್ಕೊಳತಿದ್ವಿ. ಹಂಗ ನಮ್ಮ ಚಿನ್ನು ಪಪ್ಪಾಗ ವಿಡಿಯೋ ಕಾಲ್ ಮಾಡ್ತೀನಿ ಅನ್ನಕತ್ತ. ಅದಕ್ಕೆ ನಿತ್ನಿ ವಿಡಿಯೋ ಕಾಲ್ ಮಾಡಾಕತ್ತಾನ, ಬಟ್ ಅವ್ರ ಪಪ್ಪ ರಿಸೀವ್ ಮಾಡಾಕತ್ತಿಲ್ಲ. ಫೇಸ್ ಒಂಥರ ಚಂದ ಅನ್ಸತ್ತಿತ್ತ ಸಾಯಂಕಾಲ ವೈಬ್ಸ್ಗೆ. ಮತ್ತು ಈಗ ವಿಂಟರ್ ಸೀಸನ್ ಒಳಗೆ ಬೇಗ ಕತ್ಲಾಗ್ಬಿಡ್ತದ ನೋಡ್ರಿ. ಆರಾಮದಿರಲ್ಲ ಫ್ರೆಂಡ್ಸ್, ಪ್ಲೀಸ್ ಒಂದು ಲೈಕ್ ಕೊಟ್ಬಿಡ್ರಿ ಅಂತ ಒಂದಲ್ರಿ 7,000 ಕೊಡ್ರಿ ಪ್ಲೀಸ್. ನಿಮ್ಮ ಕೈ ಮುಗಿತೀನಿ. ಎಷ್ಟು ಚಲೋ ಯೂಸ್ ಮಾಡತ್ತಾರ್ರಿ, ನಾವು ಮಾಡತ್ತೇವೆ ನಾವು. ಪಾಸ್ತಾ ಮಾಡಲಿ? ಮಜಾ ಯಾ. ಈಗಂತೂ ಪ್ರೆಗ್ನೆಂಟ್ ಆದಾಗಿಂದನೂ ಪದೇ ಪದೇ ಹಶು ಆಗ್ತಾನೆ ಇರ್ತದ ನೋಡ್ರಿ. 1-2 ಅವರ್ಗೊಮ್ಮೆ 2 ಅವರ್ಗೊಮ್ಮೆ ಏನಾದರೂ ತಿನ್ಬೇಕು ಅನ್ನಿಸ್ತಿರ್ತದ. ಬಟ್ ನನಗೆ ಒಬ್ಬಕ್ಕಿಗನ ನಾನೇ ಮಾಡ್ಕೊಂಡು ತಿನ್ಬೇಕಂದ್ರೆ ಕಷ್ಟ ಆಗ್ತಿರ್ತದ. ಬಟ್ ಏನು ಮಾಡೋಕ್ಕಾಗಿಲ್ಲ, ಹಶು ಆಗಿತ್ತು ಅಂದ ತಕ್ಷಣ ತಿನ್ಬೇಕಂದ್ರೆ ನಾವು ಮಾಡಲೇಬೇಕಾಗ್ತದ. ನಮ್ಮ ಚಿನ್ನು 2 ಪಾಸ್ತಾ ಇದನ್ನ ತೊಗೊಂಡು ಬಂದ ನೋಡ್ರಿ, ಮಸಾಲ 2 ಬೇಡ ಅಂತ ಹೇಳಿದ್ನಿ. 2 ಹಾಕಂತಾನೆ, ಯಾಕಂದ್ರೆ ಪಾಸ್ತಾ ಮಸಾಲ ಟೇಸ್ಟ್ ಇರ್ತದ, ಹಂಗೆ ತಿನ್ನಕತ್ರ ರುಚಿ ಇರ್ತದ. ಅದಕ್ಕೆ 2 ಹಾಕನ್ನತ್ತಿದ್ದ, ಬೇಡ ಅಂತ ಹೇಳಿದ್ನಿ. ಸಾಕಷ್ಟ ನಾನು ಇಬ್ಬರ ಅಪ್ಪ ಅಂತೂ ಬರೋದಿಲ್ಲ, ಈಗ ಲೇಟ್ ಮಾಡಿಬಿಡ್ತು. ಅಷ್ಟೇ ಭಾಳ ಹಾಕಿದ್ದ ನಮಗಷ್ಟೇ ಸಾಕು. ಪ್ಲಾಸ್ಟಿಕ್ ಏಯ್ ಹಂಗೆ ಮಾಡತ್ತಿ, ತೆಗಿಯೋದು ನಾ ಲೋಗಿ ಕಡೆ. ಇದು ನೋಡ್ರಿ ಏನು ಮಾಡಕತ್ತಾನ ಅವ್ನು, ತಿಂದು ನೋಡಕತ್ತಾನ. ಅಮ್ಮ ನೀವು ಬ್ಯಾಂಕಿಂದ ಪ್ಲಾಸ್ಟಿಕ್ ತೆಗೆದೋಗಿ. ಏ ಪ್ಲಾಸ್ಟಿಕ್ ಅಲ್ಲಲ್ಲೇ ಮಗನ, ಅವ ಇದು ಹಂಗೆ ಇರ್ತಾವ. ಹಲೋ ಫ್ರೆಂಡ್ಸ್, ಇವನು ತೊಗೋಬೋದು 5 ರೂಪಾಯಿಗೂ ಒಂದು. ಮಗನೇ 5 ರೂಪಾಯಿಗೆ ಒಂದೊಂದು ಡಿಮಾರ್ಟ್ ಹೋಗಿ ನಾವು ಇಂದ ಐತೆ ನೋಡ್ರಿ, ಇಲ್ಲಿ 5 ರೂಪಾಯಿಗೆ ಒಂದೇ. ಇಲ್ಲ ನೋಡ್ರಿ 5 ರೂಪಾಯಿಗೆ ಒಂದು. ನೀರು ಬೇಕಂತ ಅವಂಗ ಹಂಗ ಮಾಡ್ತಾನ. ಇಲ್ಲೇ ಕೊಡ್ತಾನೋ ಇಲ್ಲಿಂದ ಹೋಗಲ್ಲಿ ಮಕ್ಕೊಂಡಿ. ಅದ್ ಇದನ್ನ ಪಾಸ್ತಾ ಮಾಡೋದು ಮಸಾಲ ತಿನ್ಕೊಂತ ಅಡ್ಡಾಡತಾನ, ಕೇಳವಲ್ಲ. ಒಟ್ ಏನ್ರ ಬೇಕವ, ಒಟ್ ಅಂತ ಇಂತ ಚೀಟ ಪಾಟ್ ಹುಡುಕ್ತ. ಚಾಕ ನಾವು ಚಾ ಏನ್ ಕುಡಂಗಿಲ್ಲ. ನೀ ಕುಡಿ. Maggi masala. ಮೊದಲೆಲ್ಲ ನಮ್ಮ ಚಿನ್ನಕ್ಕೆ ಪಾಸ್ತಾ ಮಾಡಿದ್ರೆ ಒಟ್ಟ ತಿನ್ನಕ್ಕೆ ಒಲ್ಲೆ ಅಂತಿದ್ ನೋಡ್ರಿ. ಯಾಕಂದ್ರೆ ಈರುಳ್ಳಿ ಟೊಮೆಟೊದೆಲ್ಲ ಕಟ್ ಮಾಡಿ ಒಗ್ಗರಣೆ ಕೊಡ್ತಿದ್ದೆ, ಬಾಯಿ ಒಳಗೆ ಬರ್ತಿದ್ವಲ್ಲವ. ಸೊ ಹಾಗಾಗಿ ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಅವ್ನಿಗೆ ತಿನ್ನಿಸ್ಲೇಬೇಕು ಅಂತ ಹೇಳಿ ಬೇರೆ ಟ್ರಿಕ್ಸ ಯೂಸ್ ಮಾಡಿದೆ. ನಾನು ಯಾವ ಥರ ಪಾಸ್ತಾ ಮಾಡ್ತೇನೆ ಅಂದರೆ, ಒಂದು ಬಾಂಡಿ ಒಳಗೆ ನಾನು ಪಾಸ್ತಾ ನೀರು ಹಾಕಿ ಕುದಿಯಾಕಿಡ್ತೇನೆ. ಅದು ಕುದಿತೈತಿ. ಆಮೇಲೆ ಮಿಕ್ಸರ್ ಮಾಡ್ಕೊಳಕಂತ ಹೇಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಬೇಕಾದ್ರೆ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಬೋದು. ಅದನ್ನ ರುಬ್ಕೋತೇನೆ. ರುಬ್ಕೊಂಡಾದ್ಮೇಲೆ ಒಂದು ಬಾಂಡಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕ್ತೇನೆ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೇನೆ.
ಆಮೇಲೆ ರುಬ್ಕೊಂಡಿರೋ ಮಿಶ್ರಣನ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಖಾರ ಉಪ್ಪು ಅರಿಶಿನ ಹಾಕ್ತೇನೆ ಮತ್ತು ಅದಕ್ಕೆ ಮಸಾಲ ಸಿಗ್ತದ ಪಾಸ್ತಾ ಮಸಾಲ ಅಂಥೇಳಿ ಅದು ಹಾಕಿಬಿಟ್ಟು ಕುದಿಸಿರುವಂಥ ಪಾಸ್ತಾನ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡ್ತದೆ. ಸೊ ಇದು ಬಾಯಿ ಒಳಗದು ಏನು ಬರಂಗಿಲ್ಲ. ಹಾಗಾಗಿ ನಮ್ಮ ಚಿನ್ನು ಇಷ್ಟಪಟ್ಟು ತಿಂತಾನ. ರೆಡಿ ಆಗಿತ್ತ. ಸೊ ತೊಗೊಂಡು ಬಂದೆ, ಕೇಳಿದ್ನಿ ಹೆಂಗಾಗೈತೆ ಅಂತೇಳಿ. ಮಸ್ತ್ ಆಗೈತೆ ಅಂತ ಹೇಳಿ ಹೇಳಕತ್ತಾನ. ಇವಾಗಂತೂ ಆರಾಮಾಗಿ ತಿಂತಾನ. ಯಾವ ಮಕ್ಳು ಈರುಳ್ಳಿ ಟೊಮೆಟೊ ಬಂದಾಗ ಬೇಡ ಬೇಡ ಅಂತಿರ್ತಾರ, ಅವ್ರಿಗೆ ಈ ಥರ ಮಾಡಿದ್ರೆ ತಿಂತಾರೆ ನೋಡ್ರಿ. ಸೊ ಇದೊಂದು ಒಳ್ಳೆ ಕುಕ್ಕಿಂಗ್ ಮೆಥಡ್ ಅಂತಾನೆ ಹೇಳ್ಬೋದು. ಈ ರೆಸಿಪಿ ನೀವು ಟ್ರೈ ಮಾಡಿ. ಇವತ್ತು ಎಷ್ಟು 3 ಪಾರ್ಸಲ್ ಬಂದಿದ್ದು ನೋಡ್ರಿ ಆನ್ಲೈನ್ದಾಗಿಂದ. ನೋಡಿರ್ಬೇಕು ನೀವು ಮಾರ್ನಿಂಗ್ ಆಫ್ಟರ್ನೂನ್. ಸೊ ಅವನ್ನ ಅನ್ಬಾಕ್ಸ್ ಮಾಡಕತ್ತಾರ ಅಪ್ಪ ಮಗ ಕೂಡಿ. ನೋಡ್ರಿ ಅನ್ಬಾಕ್ಸ್ ಮಾಡೋದು ಪದ್ಧತಿ ನೋಡ್ರಿ. ಎಲ್ಲಿ ಎಲ್ಲಿ ಓಡ್ ಹೋದ್ ನೋಡ್ರಿ ಆ ಕಡೆ. ಸಮಾಧಾನಲೆ ಮಾಡ, ಎಲ್ಲ ಹರಿದು ಇದು ಮಾಡ್ಬೇಡ. ಪಪ್ಪ ಕಡೆ ಕೊಟ್ಟು ಬಿಡು. ಎಲ್ಲ ಕಡೆ ಮಾಡೋದು ಅಲ್ಚಿನಿ, ಒಂದು ಕಡೆ ಮಾಡಿ ಓಪನ್ ಮಾಡಿ ಬಿಡೋದು ಇರ್ತದ. ಬಿಡ ಅಷ್ಟ, ಎಲ್ಲ ಕಡೆ ಮಾಡಕ್ಕೆ ಇದು ಮಾಡ್ತಾನೆ. ಏನು ಹೇಳವ ಗೊತ್ತಿಲ್ದ ಅನ್ಬಾಕ್ಸ್ ಮಾಡತ್ತಿ. ಪಪ್ಪ ಕಡೆ ಕೊಡು, ಹೇಳ್ತಾರ ಪಪ್ಪ. ಹಾಂ, ಟಾಯ್ಲೆಟ್ ಫ್ಲಶ್ ಮಾಡೋದಾ? ನೀರು ಸ್ಟೋರೇಜ್ ಮಾಡಿರ್ತಲ್ಲ ಫ್ಲಶ್ ಮಾಡೋದು. ಹಾಂ, ಅದರದ್ದು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ ಅದೆಲ್ಲ ಒಳಗೆ ಜಂಕ್ ಸ್ಟೋರ್ ಆಗಿರ್ತಾವಲ್ಲ, ಅವು ಸ್ಟೋರೇಜ್ನಾಗ ಫ್ಲಶ್ ಮಾಡೋ ಸ್ಟೋರೇಜ್ನಾಗ ಅದಾಗೆಲ್ಲ ಕರ್ರಗೆ ಜಂಕ್ ಇರ್ತದಲ್ಲ, ಅದೆಲ್ಲ ಕ್ಲೀನ್ ಆಗಿರ್ತೈತಿ ಮತ್ತು ಸ್ಮೆಲ್ ಚಲೋ ಇರ್ತೈತಿ. ವಾಶ್ ಇಮಿಡಿಯೇಟ್ ಕ್ಲೀನ್ ಹಾಕೋತಿರ್ತೈತಿ. ಸೊ ರಸ್ಟ್ ಹಿಡಿಯಂಗಿಲ್ಲ ಅಂತ. ಆಯ್ತು. ಈಗ ಸೆಕೆಂಡ್ ಒನ್ ಅನ್ಬಾಕ್ಸ್ ಮಾಡಕತ್ತಾರ ನೋಡ್ರಿ. ಆ್ಯಕ್ಚುಲಿ ನಾನು ಕರೆಕ್ಟಾಗಿ ನಮ್ಮ ಹಸ್ಬೆಂಡ್ ಅವ್ರ ಕಡೆಯಿಂದ ಮಾಡಿಸ್ಬೇಕಂತ ಮಾಡಿ ಚಿನ್ನು ಆಟಾಡಕ್ಕೆ ಹೋಗಿದ್ದ. ಅದು ಮಾಡ್ಬೇಕು ಅನ್ನೋದ್ರೊಳಗೆ ಓಡಿ ಬಂದ. ಅದು ನಿಂದ ಐಫೋನ್ದು ಚಾರ್ಜರ್ ಐತಲ್ಲ, ಅದಕ್ಕೆ ಪ್ರೊಟೆಕ್ಟರ್ ಇದೆ ಹಂಗೆ ನೋಡ್ರಿ. ನಂದು ಐಫೋನ್ ಚಾರ್ಜರ್ ಐತಿ, ಅದು ಸ್ವಲ್ಪ ಹೊಲಸೂ ಆಗತೈತಿ ಮತ್ತು ಸ್ವಲ್ಪ ಇದು ಸುತ್ತಿದ್ರದು ಅದು ಇದಾಗ್ತೈತಿ. ಹಾಗಾಗಿ ಅದು ಚಲೋ ಇರಲಿ ಅಂಥೇಳಿ, ಅದಕ್ಕೆ ಪ್ರೊಟೆಕ್ಟ್ ಆಗಲಿ ಅಂಥೇಳಿ ಆರ್ಡರ್ ಮಾಡಿದ್ದಾರೆ. ಏನಂತಾರೆ ಇದಕ್ಕೆ? ಅದೇನು ಪ್ರೊಟೆಕ್ಟರ್ ಅಂತ ಚಾರ್ಜರ್ ಕವರ್, ಇದು ಚಾರ್ಜರ್ ಕವರ್ ಅಂತೈತಿ. ಅದಕ್ಕೆ ಚಾರ್ಜರ್ ಬಿದ್ರೆ ಅದು ಪೆಟ್ಟಂಗಿಲ್ಲ. ಹಾಂ, ಚಾರ್ಜರ್ ಕವರ್ ಅಂತ ನೋಡ್ರಿ. ಅದು ಮ್ಯಾಗ ಡಬ್ಬಿ ಇರ್ತೈತೆ ನೋಡ್ರಿ, ಸ್ವಿಚ್ ಹಾಕೋ ಅಂಥದ್ದು. ಆ ಡಬ್ಬಿಗೆ ಒಂದು ಹಾಕೋದು. ಡಬ್ಬಿಗೆ ಹಾಕೋದಾ? ಹಾಂ, ಇದು ಇದಕ್ಕೆ ಹಾಕೋದೇನು ಮುಂದೆ ಇರ್ತೈತಲ್ಲ ಪ್ಲಗ್ ಸ್ವಿಚ್, ಅದಕ್ಕೆ ಹಾಕೋದಾ? ಅದು ಸೀಟ್ ಆಗಿರ್ತೈತಲ್ಲ ಅಲ್ಲಿ ಹಾಕೋದು. ಇದು ಹಂಗೆ ಬೆಲ್ಟ್ ಅದು ಏನ್ರಿ ಹೆಚ್ಚು ಕಟ್ ಹಾಕೋದು. ಮತ್ತು ಅದು ಏನದು ವೈರ್ ಹಾಕೋದು. ಓ, ಅರ್ವಿಗತೈತೇನ ಅದು? ಸುತ್ತೋದು ಆಗೈತೆ. ಅರಿವಿಲ್ಲ, ಬರ್ತೈತೆ. ಓ, ಹಿಂಗೈತೇನ ಇದು? ಅರ್ವಿಗತೆ ಕಾಣತಿತ್ತು. ವಯರ್ ಗತೆನ ಐತೆ ನೋಡ್ರಿ ಇದು. ಒಂಥರ ಹಾಂ, ತೋರ್ಸತ್ ಹಿಂಗೆ ನೋಡ್ರಿ. ಆಯ್ತು, ತೋರ್ಸಂತ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡೋದು ಇಂಥವೆಲ್ಲ. ಅಂದ್ರೆ ಇದು ಕಟ್ಟೋದು ಆಗ್ಬಾರ್ದು, ಹೊಡಿಬಾರ್ದು ಅಂತ ಪ್ರೊಟೆಕ್ಟ್ ಇದನ್ನ ಹಾಕಿ ನೋಡಿ. ಅದು ಪ್ಲಾಸ್ಟಿಕ್ ಹೊಸ ತಂದಾಗ ಹೆಂಗಿತ್ತು ಚಾರ್ಜರ್ದ, ಅದು ಹಂಗೆ ಇಟ್ಟಿದ್ವಿ ನೋಡ್ರಿ, ಹೊಲ್ಸಾಗ್ಬಾರ್ದು ಅಂತ ಹೇಳಿ. ವೈರ್ ಏಟ್ ಹೊಲ್ಸಾಗೈತೆ. ಹಾಂ, ಇದು ನೋಡ್ಬೋದು ವಯರ್ ಸ್ವಲ್ಪ ಇಲ್ಲಿ ಬೆಂಡ್ ಆದಂಗೆ ಆಗೈತಲ್ಲ. ಹೌದು, ಅದು ಮರ್ಚಿದ್ರೆ ಫೋಲ್ಡ್ ಮಾಡಿ. ಹಿಂಗೆ ನಾವು ಒಂದೊಂದು ಸಾರಿ ಹಿಂಗೆ ಇಟ್ಬಿಟ್ಟಿದ್ದೀವಿ, ಗೊತ್ತಾಗಿಲ್ಲ. ಅದು ಒಂಥರ ಆಗಿತ್ತು ನೋಡ್ಬೋದು, ಇಲ್ಲಿ ಡೊಂಕ್ ಆಗೈತಿ. ಸೊ ಅದಕ್ಕೆ ಈ ಥರ ಆಗತ್ತೆ ನೋಡ್ರಿ. ಇದು ಇಲ್ಲಿ ಹಾಕತ್ತ ನೋಡಿ. ವಾವ್, ಮಸ್ತ್ ಐತ್ಲಾ. ನೋಡಕ್ಕೂ ಲುಕ್ ಚಂದ ಅನಿಸ್ತೈತಲ್ಲ, ಫ್ಯಾನ್ಸಿ ನೋಡ್ರಿ ಈ ಥರ. ಆಮೇಲೆ ಇದು ವೈರ್ಗೆ ಇದನ್ನ ಆಮೇಲೆ ಇದು ವೈರ್ ಹಿಂಗೆ ಹಾಕೋತ ಹೋಗೋದು ಏನೋ ಆಯ್ತದ. ಇಲ್ಲಿಂದ ಹಾಕ್ಬೇಕು, ಟ್ರೈ ಮಾಡ್ಕೊಂಡು, ನಮಗೂ ಗೊತ್ತಿಲ್ಲ. ಅಯ್ಯ, ಟೈಮ್ ಹಿಡಿತೈತೇನ ಅದು? ಗೊತ್ತಿಲ್ಲ, ನೋಡೋದು.
ಮತ್ತು ಒಂದೊಂದಕ್ಕೆ ಹಾಕೊಂತ ಹೋಗ್ಬೇಕಲ್ಲ. ಹಾಂ ಅಯ್ಯ ಸರಿ ಅಲ್ಲಿ ತೋರಿಸ್ರಿ. ನೋಡ್ರಿ ಅದನ್ನ ಹಿಂಗೆ ರೌಂಡ್ ಇದು ಮಾಡಕತ್ತಾರ. ಮಾಡ್ಕೊತ ಹೋಗಿ. ಇದಕ್ಕೆ ಟೈಮ್ ತಗೋರಿ ಸ್ವಲ್ಪ. ಟೈಮ್ ಭಾಳ. ಪಾಸ್ ಮಾಡಿ ಹಿಂಗೆ ಹಾಕೊಂಡು ಇಲ್ಲಿ ನೋಡ್ರಿ ಈ ಥರ ಹಾಕ್ಕೊಂಡು ಹೋಗ್ಬೇಕಾ. ಎಲ್ಲ ತೋರಿಸ್ಬೇಕಂದ್ರೆ ಮತ್ತು ಲೆಂದಿ ಆಗ್ತೈತಿ. ಹಾಗಾಗಿ ಜಸ್ಟ್ ಒಂದು ಸ್ವಲ್ಪ ತೋರಿಸಿದ್ದಾರೆ. ಇದೆಲ್ಲ ನಾನು ಹಿಂಗೆ ಮಾಡ್ಕೊತ ಹೋಗೋದು. ಹಿಂಗೆ ಮಾಡ್ಕೊತ ಹೋದ್ರೆ ಅದು ತಾನೇ ಇದಾಗ್ತೈತಿ. ಭಾಳ ಉದ್ದ ಐತ್ಲ, ಸೊ ಇದೆಲ್ಲ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಎಲ್ಲ ಬೇಕಾದ್ರೆ ಮುಗಿದ್ಮ್ಯಾಗ ಒಂದು ಸಾರಿ ತೋರಿಸ್ಬೋದು. ಅದು ದೊಡ್ಡದೈತ್ಲ ಇದು. ಕಡಿಮೆ ಮಾಡೋದು ಬೇಗ ಎಷ್ಟು ಬೇಕಾದ್ರೆ ಕಟ್ ಮಾಡಬೇಕಾ? ಕಟ್ ಮಾಡ್ಬೋದು ಬೇಕಂದ್ರೆ. ಮತ್ತು ವೇಸ್ಟ್ ಆಗ್ತೈತಿ. ಮತ್ತೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಬೇಕು. ಹೌದು, ಇದಂತೂ ಮಸ್ತ್ ಕಾಣತೈತಿ ನೋಡ್ರಿ. ಗೊಂಬಿ ಥರ. ಈಗ ಅದು ಒಳಗಡೆ ಹಾಕಿದ್ದೀವಲ್ಲ ಹೊಲ್ಸಕ್ಕಂಗಿಲ್ಲ. ವೈಟ್ ಇತ್ತಲ್ಲ, ವೈಟ್ ಇದ್ದ ಕೂಡಲೇ ನಾವು ಕಿಚನ್ ಒಳಗೆ ಜಾಸ್ತಿ ಚಾರ್ಜಿಂಗ್ ಇದು ಮಾಡಿರ್ತೀವಿ. ಸೊ ಅಲ್ಲಿ ಹಾಕಿರ್ತೀವಿ. ವಿಡಿಯೋ ಇದು ಮಾಡ್ಬೇಕಾದ್ರೆ ಮತ್ತು ವಿಡಿಯೋ ಮಾಡಬೇಕಾದ್ರಲ್ಲ ಅಲ್ಲಿ ಮತ್ತು ಬೇರೆ ಸ್ವಿಚ್ ಅದು ಹಾಕ್ಬೇಕಾದ್ರೆ ತೆಗಿಯೋದು ಇಡೋದು. ಮಿಕ್ಸರ್, ಆಮೇಲೆ ಸ್ಟ್ರಿಪ್ ಲೈಟ್ ಮತ್ತು 3-4 ಮೊಬೈಲ್ದ ಚಾರ್ಜರ್ಗಳು ಎಲ್ಲ ಯೂಸ್ ಮಾಡ್ತೇವೆ ಅಂದ ಕೂಡಲೇ ಒಂದು ತೆಗಿಯೋದು ಒಂದು ಇಡೋದು, ಹಿಂಗಾಗಿ ಹೊಲ್ಸಾಕತ್ತಿತ್ತದು. ಆಗಬಹುದು ಅನಿಸ್ತೈತಿ. ಅಂದ್ರೆ ಹಿಂಗೆ ರಿಕ್ ಮಾಡತ್ತ ನಾನು ಅದನ್ನ. ರಿಕ್ ಮಾಡಿದ್ರೆ ನಡೀತೈತಿ. ರಿಕ್ ಮಾಡತ್ತ ನಮ್ಮ ಹಸ್ಬೆಂಡ್ ಅವರು ಇಷ್ಟು ಮಾಡಿದ್ರು ನೋಡ್ರಿ. ಆಲ್ಮೋಸ್ಟ್ ಅರ್ಧ ಮಾಡಿದ್ರು. ಇನ್ನು ಅರ್ಧ ಐತಿ. ಅವರು ಸ್ವಲ್ಪ ವರ್ಕ್ ಐತಿ ಅಂತೇಳಿ ಹೊರಗೆ ಹೋದ್ರು ಅವ್ರು. ಅದಕ್ಕೆ ನಾ ಮಾಡತ್ತೇನೆ. ಚಿನ್ನ ಏನೂ ಮಾಡಬೇಡ ಹಂಗಲ್ಲ. ನಾ ಆಮೇಲೆ ಹೇಳ್ತೇನೆ ನಿಂಗೆ. ಆಯ್ತು, ನಾ ಹಿಂಗೆ ಹೇಳ್ತೀನಿ. ನಮ್ಮ ಚಿನ್ನಗಿಂತ ಐಟಮ್ಸ್ ಏನೂ ತೋರಿಸ್ಬಾರ್ದು ನೋಡ್ರಿ. ತೋರಿಸಿದ್ರೆ ಸಾಕೆಲ್ಲ ಕಿತಾಪತಿ ಮಾಡ್ಕೊಂತ ತಗೊಂಡಿರ್ತಾನೆ. ಈಗಿದ್ದು ಆಟ ಮಾಡ್ಕೋ ಅಂತ ಕೂತ್ ಬಿಡೋದು. ಎಷ್ಟೊತ್ತು ಹಿಡಿತೈತೆ ಗೊತ್ತಿಲ್ಲ. ಎಲ್ಲ ಮುಗಿದ್ಮ್ಯಾಗ ಸಿಗ್ತೇನೆ ಫ್ರೆಂಡ್ಸ್, ವೇಟ್ ಮಾಡಿರಿ. ಫ್ರೆಂಡ್ಸ ಎಲ್ಲ ಮುಗೀತು ನೋಡ್ರಿ. ಇದು ಡಬ್ಬಿ ಅಂತೂ ಆವಾಗಲೇ ತೋರಿಸಿದ್ದೀವಿ. ಆಮೇಲೆ ಇದು ಹಾಕಿದ್ನೆಲ್ಲ ಈ ಥರ ಇರ್ತೈತೆ ನೋಡ್ರಿ. ಅಯ್ಯೋ, ಇದನ್ನು ಇದಕ್ಕೆ ಹಾಕೋದು ಈ ಥರ ನೋಡ್ರಿ. ಲಾಸ್ಟಿಗೆ ಸ್ವಲ್ಪ ಉಳಿತು ನೋಡ್ಬೋದು. ಇಲ್ಲಿ ಇಷ್ಟು ಉಳ್ದೈತೆ ನೋಡ್ರಿ. ಎಷ್ಟು ಉಳ್ದೈತಿ ಅದನ್ನ ನಮ್ಮ ಹಸ್ಬೆಂಡ್ ಅವ್ರು ಬಂದ್ಮ್ಯಾಗ ಕಟ್ ಮಾಡೋಕ್ಕೆ ಹೇಳ್ತಾರೆ. ಏನು ಮಾಡ್ತಾರೆ ನೋಡ್ಬೇಕು. ಆಮೇಲೆ ಇದೊಂದು ಕೊಟ್ಟಾರ ನೋಡ್ರಿ. ಇದನ್ನು ಇದಕ್ಕೆ ಇದಕ್ಕೆ ಹಾಕಿದ್ವಿ. ಹಿಂಗಲ್ಲ ಮಮ್ಮ ನೋಡ್ರಿ, ಇದಕ್ಕೆ ಹಾಕಿದ್ವಿ. ಆಮೇಲೆ ಇದು ನಮ್ಗೇನಾದರೂ ಬೇಕಾಗಿತ್ತಂದ್ರೆ ಫಿಟ್ ಮಾಡ್ಕೋಬೋದು ಇದನ್ನ. ಈ ಥರ ನೋಡ್ರಿ ಹಾಕೋದು. ಸೊ ಫೈನಲಿ ಡನ್. ಕ್ಯೂಟ್ ಅಂದರೆ ಕ್ಯೂಟ್ ಐತಿ, ಚೆನ್ನಾಗೈತಿ ನೋಡ್ರಿ. ಕ್ಯೂಟ್ ಅಂದರೆ ಕ್ಯೂಟ್ ಐತಿ. ಏನಂದ್ರೆ ವೈಟ್ ಕಲರ್ ಇತ್ತಲ್ಲ, ಇದು ಚಾರ್ಜರ್ ಡಬ್ಬಿ ಆಗಿರ್ಬೋದು, ವೈರ್ ಆಗಿರ್ಬೋದು. ಸೊ ಎರಡೂ ಕೂಡ ಕಲರ್ ಈಗ ಹೊಲ್ಸಾಗಂಗಿಲ್ಲ, ಸೇಫ್ಟಿ ಇರ್ತದೆ. ಸೊ ನಿಮ್ಗೆ ಯಾರಿಗಾದರೂ ಬೇಕಾಗಿದ್ರೆ ಹೇಳ್ರಿ, ನಾನು ಅಲ್ಲಿ ಲಿಂಕ್ ಹಾಕ್ತೇನೆ. ಇವಾಗ ಹಾಕಂಗಿಲ್ಲ, ಯಾರಾದರೂ ವಿಡಿಯೋ ನೋಡಿಬಿಟ್ಟು ನಿಮ್ಗೇನಾದರೂ ಇಷ್ಟ ಆಯ್ತಂದ್ರೆ ಮೆಸೇಜ್ ಮಾಡಿದ್ರಿ ಅಂದ್ರೆ ನಾನು ಲಿಂಕ್ ಹಾಕ್ತೇನಂತ. ಇಲ್ಲಾತಂದ್ರೆ ನೀವು ಇನ್ಸ್ಟಾಗ್ರಾಮ್ದಾಗ ಕೇಳಿದ್ರೆ ಅಲ್ಲಿ ನಿಮ್ಗೆ ಲಿಂಕ್ ಶೇರ್ ಮಾಡ್ತೇನೆ. ಸೊ ಈ ಥರ ಇತ್ತು. ಆಮೇಲೆ ಇನ್ನೊಂದು ಪ್ರಾಡಕ್ಟ್ ಇತ್ತು, ಅದೊಂದು ಮರ್ತಿದ್ನಿ. ಸೊ ಅದೇನಂತಂದ್ರೆ ತೋರಿಸ್ತೀನಂತ. ನಮ್ಮ ಚಿನ್ನು ಕತ್ರಿ ತೊಗೊಂಬಂದಿಲ್ಲ, ಆಗಲೇ ಚಾಕು ತೊಗೊಂಬಂದ್ಬಿಟ್ಟಾನ. ಅವ್ನು ಹೇಳೋನು ಉಪಯೋಗ ಇಲ್ಲ ಈಗ. ಸೊ ನಾನು ಹಂಗೆ ತೆಗೆದ್ಬಿಡ್ತೀನಿ. ಆ್ಯಕ್ಚುಲಿ ಈ ಥರ ನಾನು ಎಲ್ಲ ಅನ್ಬಾಕ್ಸ್ ಮಾಡೋಂಗಿಲ್ಲ, ನೀಟಾಗಿ ಮಾಡ್ತೇನೆ. ನೋಡಿರಿ, ಇವು ಏನಂತ ಕೆಲವ್ರಿಗೆ ಗೊತ್ತಿರ್ತೈತಿ, ಕೆಲವ್ರಿಗೆ ಗೊತ್ತಿರಂಗಿಲ್ಲ. ಗಪ್ ಚಿನ್ನು ವಿಡಿಯೋ ಮಾಡಕತ್ತೀನಿ. ಇವು ಏನಂದ್ರೆ ವಾಷಿಂಗ್ ಮಷಿನ್ ಒಳಗೆ ಹಾಕೋದು ನೋಡ್ರಿ. ಇವನಷ್ಟು ಹಾಕಿ ವಾಷಿಂಗ್ ಮಷಿನ್ ಸ್ಟಾರ್ಟ್ ಮಾಡಿ ನಾವು ಬಟ್ಟೆ ವಾಶ್ ಮಾಡಿದರೆ ಕ್ಲೀನ್ ಆಗ್ತಾವೆ ಬಟ್ಟೆಗಳು. ಇವೆಲ್ಲ ಅದ್ರೊಳಗೆ ಇದಾದ ಕೂಡಲೇ ಎಲ್ಲ ಹಿಂಗೆ ಒಗ್ದಾಡ್ತೈತಲ್ಲ, ಸೊ ಕ್ಲೀನ್ ಆಗ್ತಾವೆ.
ಹಾಗಾಗಿ ಈಗೂ ಕ್ಲೀನ್ ಆಗತ್ತವ. ಈ ಪ್ರಾಡಕ್ಟ್ ನಂಗೆ ಗೊತ್ತೈತಿ, ಯೂಟ್ಯೂಬ್ ನೋಡೇನಿ ಮಮ್ಮನ. ಹಾಂ, ಭಾಳ ಅದಾವ್ರಿ ಇವ. ಸ್ವಲ್ಪ ತೋರ್ಸತ್ತೆ ನಾನು ಜಸ್ಟ್. ಆಮೇಲೆ ಇನ್ನೊಂದು ಲಾಸ್ಟು ಅದನ್ನೇನು ತೋರ್ಸಂಗಿಲ್ಲ, ಯಾಕಂದ್ರೆ ನಮ್ಮ ಸುಂದ್ರಿಗೆ ಫುಡ್ ಆರ್ಡ್ರ್ ಮಾಡಿದ್ವಿ, ಅದು ಬಂದೈತಿ. ಮಾಡಿಲ್ಲ ಸುಂದ್ರಿದ ಫುಡ್. ಏನಂದ್ರೆ ವಾಷಿಂಗ್ ಮಷಿನ್ಗೆ ಯೂಸ್ ಮಾಡುವಂಥದ್ದು, ಆಮೇಲೆ ಚಾರ್ಜರ್ಗೆ ಹಾಕುವಂಥದ್ದು ಕವರು, ಆಮೇಲೆ ಇನ್ನೊಂದು ಇದು ವೆಸ್ಟರ್ನ್ ಟಾಯ್ಲೆಟ್ಗೆ ಯೂಸ್ ಮಾಡೋಕ್ಕಂಥೇಳಿ ಟ್ಯಾಬ್ಲೆಟ್ಸು. ಅಷ್ಟೇ ನೋಡಿರಿ. ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂಥೇಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನ. ಕೆಲವೊಂದಷ್ಟು ಪ್ರಾಡಕ್ಟನ್ನ ಅನ್ಬಾಕ್ಸ್ ಮಾಡಿ ನಿಮ್ಗೆ ತೋರಿಸಿದೇನ. ಆಮೇಲೆ ಬೆಳಗಿನ ರೂಟೀನ ಇಷ್ಟೇ ನೋಡಿರಿ. ಸೊ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆದಷ್ಟು ಇನ್ಮೇಲೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಕ್ಕೂ ಕಮೆಂಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಯಾವ ಥರ ಕಮೆಂಟ್ ಮಾಡ್ತೀರಿ ಅದ್ರ ಮೇಲೆ ನನ್ನ ಬ್ಲಾಗ್ ನಾನು ಮಾಡ್ಕೊಂಡು ಹೋಗ್ತೇನೆ. ಸೊ ಅದ್ರಾಗೂ ಈ ಒಂದು ಸಿಚುವೇಶನ್ ಯಾವ ಥರ ಐತೆ ಅಂತ ನಿಮಗೂ ಗೊತ್ತೈತಿ. ಸೊ ಪ್ರೆಗ್ನೆನ್ಸಿ ಜರ್ನಿ ಜೊತೆಗೆ ಏನಾದರೂ ನಾನು ಹೇಳ್ತಾ ಇರ್ತೀನಿ. ನೀವು ಬೇಕಾದ್ರೆ ಈ ಥರ ಮಾಡಿರಿ ಅಂದರೆ ಆ ಥರನೂ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್. ನಾನು ಬಿಡ್ರಿ.